ಟಿ ರವಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಏನೆಲ್ಲ ಘಟನಾವಳಿಗಳಾದವು ಮತ್ತು ಅವತ್ತು ನಿಜಕ್ಕೂ ಏನಾಯ್ತು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ದಾರೆ. ಅವ್ರನ್ನ ಪ್ರತಿಯೊಂದನ್ನು ಮಾತಾಡಿಸ್ತಾ ಹೋಗ್ತೇನೆ. ಅಕ್ಕ, ಅವತ್ತಾಗಿರುವಂಥದ್ದಕ್ಕೆ ನಿಜಕ್ಕೂ ಇಡೀ ರಾಜ್ಯ ಅಲ್ಲ, ಇಡೀ ದೇಶದ ಮಹಿಳೆಯರಿಗೆಲ್ರಿಗೂ ಕೂಡ ಎಲ್ಲ ಒಂದು ಕಡೆ ನೋವಾಗಿದೆ. ಅವತ್ತು ಏನಾಯ್ತಕ್ಕ? ಇಡೀ ಮೊದಲನೇದಾಗಿ ನಾನು 2 ದಿನ ಭಾಳಷ್ಟು ಶಾಕ್ನಲ್ಲಿದ್ದೆ. ಈ ರೀತಿ ಇರುವಂಥ ಹೆಣ್ಮಗಳಂತರೂ ನಾನಲ್ಲ. ಅನ್ಯಾಯದ ವಿರುದ್ಧ ಯಾವತ್ತಿದ್ರೂ ಕೂಗನೆ ಎತ್ತದಂಥವ್ಳು. ಅವತ್ತು ಸದನದಲ್ಲಿ ಎಲ್ಲರೂ ಕೂಡ ನಾವು ಅಂಬೇಡ್ಕರ್ ಅವರ ಬಗ್ಗೆ ನಾವು ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ. ಗದ್ದಲ ಆಯಿತು. ನಾವು ನಮ್ಮ ಪಾಡಿಗೆ ನಾವು ಅಂಬೇಡ್ಕರ್ ಅವ್ರ ಪರವಾಗಿ ನಾವು ಘೋಷಣೆ ಕೂಗಿದ್ವಿ, ಅವರು ಘೋಷಣೆ ಕೂಗಿದ್ರು. ಅದಾದಮೇಲೆ ಸಭಾಪತಿಗಳು 10 ನಿಮಿಷ ಸದನವನ್ನು ಮುಂದೂಡಿ ಅವರು ಹೋದರು. ಪೀಠದಲ್ಲಿ ಸಭಾಪತಿಗಳು ಅವ್ರು ಹೋದ ತಕ್ಷಣವೇ ಟಿ ರವಿಯವರು ತಮ್ಮ ಚೇರ್ನಲ್ಲಿ ಬಂದರು. ಅವರೊಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂತ್ಕೊಂಡ್ರು. ನಾನು ಆಗಲೇ ದಕ್ಷಿಣ ದ್ವಾರಕ್ಕೆ ಹೋಗಿ ನಾನು ಮೀಡಿಯಾಗೆ ನಾನು ಎಲ್ಲ ಬ್ರೀಫ್ ಮಾಡಲಿಕ್ಕೆ ಹೋಗಿಬಿಟ್ಟೆ, ನಾನೇನೂ ಅಂದಿಲ್ಲ ಅಂತ. ಬಹಳಷ್ಟು ಅಯ್ಯಯ್ಯೋ, ಅವರಷ್ಟು ಆ್ಯಕ್ಟಿಂಗು, ಅವರಷ್ಟು ಡ್ರಾಮಾ ಮಾಸ್ಟರು ಇನ್ನೊಬ್ಬರಿಲ್ಲ. ಶಿವನೇ, ನಾನು ಇಷ್ಟೇ ಹೇಳ್ತೀನಿ, ಅವತ್ತು ನಡೆದಿರೋದು ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಆದಂಥ ಸಂದರ್ಭದಲ್ಲಿ ನಾವು ಕೂತ್ಕೊಂಡಾಗ ನಾನು ಎದುರುಗಡೆ ಬಂದು ಇನ್ನೋರ್ವ MLCಗಳಾದಂಥ ರವಿಕುಮಾರ್ ಅವ್ರಿಗೆ ರವಿ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಹಾಗೆ ಹೇಳು, ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ನಾನು ಏನಂತ ಇದ್ದಾರೆ. 2 ನಿಮಿಷ ಕೂತ್ಕೊಂಡೆ. ಮತ್ತೆ ನನ್ನ ಎದುರುಗಡೆ ಡ್ಯಾನ್ಸ್ ಮಾಡಿಕೊಂಡು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ಅಂದಾಗ ನಾನು ವಿರೋಧಿಸಿದೆ. 3 ಜನ ಮುಗ್ಧರನ್ನು ನೀವು ಆಕ್ಸಿಡೆಂಟ್ ಮಾಡಿ ಕೊಂದಿದ್ದೀರಾ, ನೀವು ಹಾಗಾದರೆ ಕೊಲೆಗಾರ ಅಂತ. ನಮ್ಮ ನಾಯಕರನ್ನ ಆ ರೀತಿ ಸುಳ್ಳು ಆರೋಪ ಮಾಡಿದಾಗ ಕೂತ್ಕೊಳ್ಳೋವಂಥ ಧರ್ಮ ನಂದೇನಲ್ಲ. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟ್ ಅಂದಾಗ ವಿರೋಧ ವ್ಯಕ್ತಪಡಿಸಿದೆ. ನೀವು ಕೊಲೆಗಾರ ಅಂತ ಹೇಳಿದ್ದಂತರೂ ನಿಜ. ನಾನು ಅದಕ್ಕೆ ಇಡೀ ಸದನದ ಗೌರವ ಘನತೆಯನ್ನು ಏನು ಉಳಿಸ್ದೆ. ಒಮ್ಮಲ್ಲ 10 ಬಾರಿ ಸಡನ್ನಾಗಿ ಅಂದಾಗ ನನಗೆ ಶಾಕ್ ಆಯಿತು. ನಾನು ಕೂತ್ಕೊಂಡೆ. 2 ಸೆಕೆಂಡ್ ಕೂತ್ಕೊಂಡು ಇಮಿಡಿಯೇಟಾಗಿ ಹೋಗಿ ನಾನು ನಮ್ಮ ಬೋಸ್ರಾಜ್ ಅವ್ರಿಗೆ, ಹರಿಪ್ರಸಾದ್ ಅವ್ರಿಗೆ, ಅಲ್ಲಿ ಎಲ್ಲ ಇದ್ದಂಥವ್ರಿಗೆಲ್ಲರಿಗೂ ಹೇಳಿದೆ. ಆವಾಗ ಯತೀಂದ್ರ ಅವ್ರು ಬಂದರು, ಉಮಾಶ್ರೀ ಅವ್ರು ಬಂದರು, ಭಾನು ನಮ್ಮ ಹೊಸದಾಗಿ ಆದಂಥ MLC ಅವ್ರು ಬಂದರು, ರಾಮೇಗೌಡರು ಬಂದರು, ಶ್ರೀಧರ್ ಅವರು ಬಂದರು. ನಾವು ಎಲ್ಲ ಕೇಳಿದ್ದೀವಿ ಅಂತ ಅವ್ರು ಹೇಳಿದ್ರು. ಇಷ್ಟೇ ಯಾಕೆ, BJPಯ 2 MLCಗಳು, ಶರವಣ ಅವರಿದ್ದರು, ರವಿಕುಮಾರ್ ಅವರಿದ್ದರು. ಅದರಲ್ಲಿ ಕೆಲವು ಜನ ಬಂದು ನನಗೆ ಸಾರಿನೂ ಕೇಳಿ ಹೋದರು. ಈಗೆಲ್ಲ ಮಾಡೋದನ್ನು ಮಾತಾಡಿ ನನಗೆ ಇಷ್ಟೊಂದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತೆಗೆದುಕೊಂಡು ಬಂದು ಇವತ್ತು ಏನು ಬಿಂಬಿಸ್ಕೊಳ್ತಾ ಇದ್ದೀರಾ? ನಿಮ್ಮನ್ನು ನೀವೇನು ಯುದ್ಧ ಗೆದ್ದು ಬಂದಿದ್ದೀರಾ? ದೇಶದ ಗಡಿಯಲ್ಲಿ ಹೋರಾಟ ಮಾಡಿ ಬಂದಿದ್ದೀರಾ? ಈ ದೇಶದ ಹೆಣ್ಣುಮಗಳ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ದೀರಾ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಮರ್ಯಾದೆ ತೆಗೆದಲ್ಲ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಪಮಾನ ಮಾಡಲ್ಲ, ನಿಮ್ಮ ತಾಯಿಗೆ ಅಪಮಾನ ಮಾಡಿ, ನಿಮ್ಮ ಹೆಂಡತಿಗೆ ಅಪಮಾನ ಮಾಡಿದ್ದೀರಾ. ಈ ದೇಶದ ಪ್ರತಿಯೊಬ್ಬ ಮಹಿಳೆಯ ಶಾಪ ನಿಮಗೆ ತಟ್ಟುತ್ತೆ.